ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು 18 ಬೆಟ್ಟಗಳನ್ನು ದಾಟಿ 18 ಮೆಟ್ಟಲನ್ನು ಹತ್ತಿ ಸನ್ನಿಧಾನಕ್ಕೆ ಬರ್ತಾರೆ. ನಾವು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿದ್ದೇವೆ ಅಂತ ಅಂದ್ಕೊಳ್ತಾರೆ. ಆದರೆ ಯಾರು 18 ಬೆಟ್ಟಗಳನ್ನು ಹತ್ತಿ 18 ಮೆಟ್ಟಿಲುಗಳನ್ನು ಇದು ಮಾಡ್ತಾರೋ ಅವರು ಕೂಡ ಏನು ಈಗ ನಾವು ಅಯ್ಯಪ್ಪನೇ ಅಥವಾ ನನ್ನ ಸ್ವರೂಪಿ ಅಂತ ಅಯ್ಯಪ್ಪ ಹೇಳ್ತಾನೆ ಅಂತ ಒಂದು ಕಡೆ ಹೇಳ್ತಾರೆ. ಬಟ್ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನಗ್ನ ಆಚರಣೆ ಆ ರೀತಿಯಾಗಿ ತೃಪ್ತಿಪಡಿಸೋದಕ್ಕೆ ಸಾಧ್ಯನಾ ಅಥವಾ ಅವಕೃಪೆಗೆ ಪಾತ್ರರಾಗುವ ಕಾರ್ಯಗಳೇ ಜಾಸ್ತಿನಾ ಹೇಗೆ? ಇಲ್ಲ, ಇಲ್ಲಿ ಅಯ್ಯಪ್ಪನ ವ್ರತಾಚರಣೆ ಅದರದೇ ಆದಂತಹ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನಷ್ಟು ಕ್ರಮಬದ್ಧವಾಗಿ ಪಾಲನೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಅವರು ಏನು ಸಂಕಲ್ಪ ಮಾಡಿದರೋ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿ ಆಗುತ್ತೆ. ಇವತ್ತಿಗೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನಂಬಿರ್ತಕ್ಕಂಥ ಭಕ್ತರು ಒಬ್ಬಿಬ್ಬರಲ್ಲ, ಕೋಟ್ಯಾಂತರ ಜನ. ಹಾಗೆ ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಬರ್ತಾರೆ, ವಿದೇಶಿ ಯಾತ್ರಿಕರು ಸಹಿತ ಬರ್ತಾರೆ, ವಿದೇಶಿಯರು ಬರ್ತಾರೆ. ಹಾಗೆ ಇಲ್ಲಿ ಒಂದು ಜಾತಿಗೆ ಸೀಮಿತ ಅಲ್ಲ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್ 3 ಜನ ಬರ್ತಾರೆ. ಜಾತಿ ಭೇದ ಯಾವುದೂ ಇಲ್ಲ, ಜಾತಿ ಭೇದ ಇಲ್ಲ, ಬಡವ ಬಲ್ಲಿಗ ಇಲ್ಲ, ಶ್ರದ್ಧೆ ಒಂದೇ, ಭಕ್ತಿ ಒಂದೇ ಪ್ರಧಾನ. ಹಾಗೆ ಅಲ್ಲಿರ್ತಕ್ಕಂಥ 18 ಮೆಟ್ಲುಗಳನ್ನು ಹತ್ತಬೇಕಾದರೂ ಸಹಿತ ಅಯ್ಯಪ್ಪನ ಇರುಮುಡಿ ಇದ್ದರೆ ಮಾತ್ರ ಮೆಟ್ಲು ಹತ್ತಲಿಕ್ಕೆ ಅವಕಾಶ ಇದೆ ವಿನಃ ಇರುಮುಡಿಯ ತಲೆ ಮೇಲೆ ಇಲ್ಲ ಅಂದರೆ ನಿಮಗೆ ಮೆಟ್ಲು ಹತ್ತಲಿಕ್ಕೂ ಆಗೋದಿಲ್ಲ. ಹಾಗೆ ಪಂದಳ ರಾಜನ ಕೋರನಾದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತರು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕಾದ್ರೆ 48 ದಿನಗಳ ಕಾಲ ವ್ರತಾಚರಣೆ ಇದೆ. ಅದು ಬರ್ತಾ ದಿನಗಳಲ್ಲಿ ಕಡಿಮೆ ಆಗ್ತಾ ಶಬರಿಮಲೆಗೆ ನೀನು 4 ಗಂಟೆಗೆ ಹೊರಡಬೇಕು, ಬಸ್ಸಿಗೆ ಹತ್ತಬೇಕು ಅಥವಾ ಯಾತ್ರೆ ಹೊರಡಬೇಕು ಅಂದರೆ ಆಗ ಮಧ್ಯಾಹ್ನ 12 ಗಂಟೆಗೋ ಅಥವಾ ಬೆಳಿಗ್ಗೆ ಮಾಲೆ ಹಾಕ್ಕೊಂಡು ಹಿಂದೆಲ್ಲ ದೇವಸ್ಥಾನದಲ್ಲಿ ಇರುಮುಡಿ ಕಟ್ಕೊಂಡು ಹೋಗೋ ಭಕ್ತರು ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಇರಲಿ, ಅದು ಅವ್ರವ್ರ ಸ್ವಂತಕ್ಕೆ ಸಂಬಂಧಪಟ್ಟ ವಿಚಾರ. ಏನೇ ಆದರೂ ಶಾಸ್ತ್ರದಲ್ಲಿ ಮಾತ್ರ ಇಂಥದ್ದನ್ನು ಎಲ್ಲೂ ಪ್ರತಿಬಿಂಬಿಸಿಲ್ಲ, ಎಲ್ಲೂ ಹೇಳಿಲ್ಲ. ಹಾಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ನಾವು ಈ ಆಚರಣೆಯನ್ನು ಮಾಡಲೂಬಾರ್ದು, ತಪ್ಪು ಇದು. ಹಾಗೆ ಈ ಒಂದು ಶಾಸ್ತ್ರಾನುಸಾರವಾಗಿ ಹೆಣ್ಣು ಮಕ್ಕಳಿಗೂ ಸಹಿತ ಇಂತಿಷ್ಟು ವಯಸ್ಸಲ್ಲೇ ಬರಬೇಕು ಅಂತ ಇದೆಯೇ ವಿನಃ ಕಂಪಲ್ಸರಿ ಬೆಳಗ್ಗೆ ಅಂದರೆ ಅವರು ಚಿಕ್ಕ ವಯಸ್ಸಿಂದ ಬಾಲ್ಯದಿಂದ ತನ್ನ ಯೌವನ ಮುಪ್ಪಿನವರೆಗೂ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಇಲ್ಲ. ಯಾರು 13 ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳು ಇರ್ತಾರೆ ಅವರಿಗೆ ಒಂದು ಅವಕಾಶ ಇದೆ. ಅಂದರೆ ಅವರ ಋತು ಸನ್ನಿವೇಶ, ಆ ಮಾಸಕ್ರಿಯೆಗಳು ಏನಿದೆ, ಮುಟ್ಟಿನ ದಿನಗಳು, ಆ ದಿನಗಳಂತ ಯಾವತ್ತೂ ಹೆಣ್ಣುಮಗಳಿಗೆ ಪ್ರಾರಂಭ ಆಗುತ್ತೆ. ಮೊದಲನೇ ಆ ಋತುವಾದಂಥ ಸಂದರ್ಭ ಇನ್ನೇನು ಈ ವರ್ಷದಲ್ಲಿ ಆಗ್ತಾಳೆ ಅಂದರೆ ಅದರ ಹಿಂದಿನ ವರ್ಷಕ್ಕೆ ಶಬರಿಮಲೆ ಯಾತ್ರೆಯನ್ನು ಸಂಪೂರ್ಣ ನಿಲ್ಲಿಸ್ತಾರೆ. ಕಾರಣ ಆ ಒಂದು ಸಾನ್ನಿಧ್ಯದ ಪಾವಿತ್ರತೆ ಕಾಪಾಡಬೇಕು. ಅಂದರೆ ಹೆಣ್ಣು ಮಕ್ಕಳಲ್ಲಿ ಹೋಗೋದ್ರಿಂದ ಪವಿತ್ರತೆ ಹಾಳಾಗುತ್ತೆ ಅನ್ನೋದಲ್ಲ. ಇಲ್ಲಿ ಉದ್ದೇಶ ಹೆಣ್ಣು ಮಕ್ಕಳು ಎಷ್ಟರವರೆಗೂ ಅಷ್ಟರವರೆಗೂ. ಜೊತೆಗೆ ಇನ್ನೊಂದು ವಿಚಾರ ತಿಳ್ಕೊಳ್ಬೇಕಂತ ವಿಚಾರ, ಹೆಣ್ಣು ಮಕ್ಕಳು ಹೋಗುವಂಥ ಸ್ಥಳ ಅದಲ್ಲ ಅಂತ ಯಾತಕ್ಕಾಗಿ ನಿಗದಿಪಡಿಸಿದ್ದಾರೆ ಅಂದರೆ ಅಲ್ಲಿ ಸಾಕಷ್ಟು ಜನ ಬರೀ ಪುರುಷರೇ ಹೋಗ್ತಕ್ಕಂಥದ್ದು. ಯಾರೊಬ್ಬರ ಮನಸ್ಸಲ್ಲೂ ಚಂಚಲತೆ ಬರಬಾರ್ದು. ಅಲ್ಲಿ ಎಲ್ಲರ ಉದ್ದೇಶ ಅಯ್ಯಪ್ಪನ ನೋಡುವಂಥದ್ದು, ಜೊತೆಗೆ ಭಕ್ತಿ ಪರಾಕಾಷ್ಠೆಯಲ್ಲಿ ಮೆರೀತಿರ್ತಾರೆ. ಅಂಥ ಸಾನ್ನಿಧ್ಯದಲ್ಲಿ ಒಂದು ವರ್ಗದ ಒಂದು ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಆ ನೂಕು ಆ ರಶ್ಶಲ್ಲಿ ಹೋಗೋದು ಬರೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಅಂತಲೂ ಒಂದು ಭಾಗ, ಮಡಿ ಆಚಾರ ಇರಲಿ ಅನ್ನೋದು ಮತ್ತೊಂದು ಭಾಗ. ಜೊತೆಗೆ ಹೆಣ್ಣು ಮಕ್ಕಳು ಆ ಮುಟ್ಟಿನ ದಿನಗಳು ಪ್ರಾರಂಭ ದಿನದಿಂದ ಅವರ 45 ವರ್ಷಕ್ಕೋ 50 ವರ್ಷಕ್ಕೋ ಆ ಮುಟ್ಟು ನಿಲ್ಲುವ ತನಕ ಅಲ್ಲಿವರೆಗೂ ಹೋಗಬಾರ್ದು ಅನ್ನೋದು ಒಂದು ಕಾನೂನುಬದ್ಧವಾಗಿ ಅವರು ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿನ ಮಾಡಿದೆ. ಹಾಗೆ ಧರ್ಮಶಾಸ್ತ್ರವೂ ಹೌದು ಸಹಿತ. ಅದು ಈಗೇನೋ ಅದ್ರ ಬಗ್ಗೆ ಕೋರ್ಟಲ್ಲಿ ಅದರ ವಾದವಿವಾದಗಳು ನಡೀತಿದೆ, ಇರಲಿ, ಅದು ಮುಂದಿನ ಕತೆ. ಆದರೆ ಪ್ರಸ್ತುತ ಅಂತೂ ಶಾಸ್ತ್ರ ನಿಯಮ ಹೀಗಿದೆ. ಹಾಗೆ ಮಾಲಾಧಾರಿಗಳು ಬೆಳಗ್ಗೆ ಬೇಗ ಎದ್ದೇಳಬೇಕು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರು ಸ್ನಾನ. ಯಾತಕ್ಕಾಗಿ ತಣ್ಣೀರು ಸ್ನಾನ? ಆ ನಿಯಮಗಳು ಇನ್ನಷ್ಟು ಮಾತನಾಡ್ತೀನಿ ಗುರೂಜಿ ನಿಮ್ಮ ಜೊತೆ ನಾನು. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಮನದಲ್ಲಿ ಏನು ದೃಢ ಮನೋಭಾವ ಇರಬೇಕು, ದೈಹಿಕ ಶ್ರಮ ಇರಬೇಕು, ಅಪಾರ ತಾಳ್ಮೆ ಇರಬೇಕು, ನಿತಾಂತ ಭಾವ ಇರಬೇಕು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿ ಮಾಡ್ತಾ ಇರುವಂಥದ್ದು ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಸಾಕಷ್ಟು ಮೌಢ್ಯ ಇಲ್ಲಿ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಆತಂಕಗಳು ಇರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಅಯ್ಯಪ್ಪ ಸ್ವಾಮಿ ಪೀಠಾಧೀಶರಾಗಿರುವಂತಹ ಸಂತೋಷ್ ಭಾರತಿ ಗುರೂಜಿ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಮಯ್ಯಪ್ಪ. ಈಗ ಹುಬ್ಬಳ್ಳಿಯಲ್ಲಿ ಈ ರೀತಿಯಾದಂತಹ ಒಂದು ಆಚರಣೆ ನಡೀತಾ ಇದೆ. ಬೆತ್ತಲೆ ವೃತವನ್ನ ಮಾಡ್ತಾ ಇರುವಂತಹ ಒಂದು ಆಚರಣೆ ಸಾಕಷ್ಟು ಮುಜುಗರಕ್ಕೆ ಒಳಗಾಗುವಂಥದ್ದು. ಶಾಸ್ತ್ರದಲ್ಲಿ ಇಲ್ಲ, ಆದರೆ ಇವರಿಗೆ ಯಾರು ಹೇಳಿಕೊಟ್ಟವರು ಅನ್ನುವಂತಹ ಅನುಮಾನಗಳು ಬರುವ ರೀತಿಯಲ್ಲಿ ಈ ರೀತಿಯಾದ ಆಚರಣೆ ಮಾಡ್ತಾ ಇರುವಂಥದ್ದು. ಏನ್ ಹೇಳ್ತೀರಾ ಇದರ ಬಗ್ಗೆ? ಈಗ ನೋಡಿ, ಆರಾಧನೆಯ ಪರಂಪರೆಯಲ್ಲಿ ಒಂದು ಶಾಸ್ತ್ರೋಕ್ತ, ಇನ್ನೊಂದು ಮನಸೋಕ್ತ ಅಂತ ಒಂದಿದೆ. ಇದು ಹೇಗೆ ಅಂತಂದ್ರೆ, ಶಾಸ್ತ್ರೋಕ್ತದಲ್ಲಿ ಪುನಃ ಆಗಮೋಕ್ತ, ವೇದೋಕ್ತ ಮತ್ತು ಪುರಾಣೋಕ್ತ ಅಂತ, ಅದು ಅಲ್ಲದೆ ಸ್ಮೃತಿ ಮತ್ತು ಶ್ರುತಿಗಳ ಉಲ್ಲೇಖದಿಂದ ಮಾಡ್ತಕ್ಕಂಥ ಪೂಜಾ ವಿಧಿವಿಧಾನಗಳು ಅಂತ ಕರೀತಾರೆ. ಇದ್ರೊಳಗೆ ವೇದದಲ್ಲಿ ಹೇಳಲ್ಪಟ್ಟಂಥದ್ದು, ಆಗಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥದ್ದು, ಸ್ಮೃತಿಯಲ್ಲಿ ಹೇಳಲ್ಪಟ್ಟಂಥದ್ದು, ಹಾಗೆ ಶ್ರುತಿಯಲ್ಲಿ ಹೇಳಲ್ಪಟ್ಟಂಥದ್ದು, ಇದು ಯಾವುದು ಸಮೇತ ಈ ರೀತಿಯಾದಂತ ವಿಧಿವಿಧಾನಗಳನ್ನ ಹೇಳೋದಿಲ್ಲ ಅಯ್ಯಪ್ಪ ಸ್ವಾಮಿಯ ಬಗ್ಗೆ. ಆಮೇಲೆ
ಮನಸೋಕ್ತ ಅಂತ ಮನಸ್ಸಿನಲ್ಲಿ ತನ್ನ ಇಚ್ಛೆಯ ರೀತಿಯಲ್ಲಿ ಆರಾಧನೆಯನ್ನ ಮಾಡ್ತಕ್ಕಂಥ ಪದ್ಧತಿ ಪ್ರಾಚೀನ ಭಾರತದಲ್ಲೂ ಸಹ ನಡ್ಕೊಂಡು ಬಂದಿದೆ. ನೀವ್ ಈಗಾಗಲೇ ಹೇಳಿದ್ರಲ್ಲ ಜೈನ ಧರ್ಮದಲ್ಲಿ ಮತ್ತು ನಾಗ ಸಾಧು ಸಂತರು ಈ ತರದೆಲ್ಲ ಇರುವಂತದ್ದು, ಅದೆಲ್ಲ ಅವರ ಮನಸ್ಸಿನಲ್ಲಿ ಹೇಗೆ ಆರಾಧನೆ ಮಾಡ್ಬೋದು ಆ ರೀತಿ ಮಾಡ್ಬೋದು ಅಂತ. ಹಿಂದೆ ಬೇಡರ ಕಣ್ಣಪ್ಪ ಮಾಂಸವನ್ನು ಸಹ ಶಿವನಿಗೆ ನೈವೇದ್ಯವನ್ನು ಮಾಡ್ಕೊಂಡಿದ್ದ, ಹೀಗೆಲ್ಲ. ಅದೇ ರೀತಿಯಾಗಿ ಈಗ ಒಂದ್ 2 ವರ್ಷದ ಹಿಂದೆ ಒಬ್ಬ ಆಧುನಿಕ ಬೇಡರ ಕಣ್ಣಪ್ಪ ಅಂತ ಹೇಳಿ ಕಣ್ಣನ್ನೇ ಕಿತ್ಕೊಟ್ಟಿದ್ದು ನೀವು ನೆನಪಿಸ್ಕೊಳ್ಬಹುದು ಅಂತ ಕಾಣ್ತದೆ. ಇದೆಲ್ಲ ಒಂದು ಆ ಮನೋಭಾವದಲ್ಲಿ ಒಂದು ವಿಕೃತ ಮನೋಭಾವ ಅಂತಲೂ ಸಹ ಕರೆಯುವಂತದ್ದು ಇದೆ. ಆದ್ರೆ ಇಲ್ಲಿ ಈ ಅಯ್ಯಪ್ಪ ಸ್ವಾಮಿಯ ಹುಬ್ಬಳ್ಳಿಯ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಅವನ ಬಗ್ಗೆ ನಾವು ನಿಮ್ಮ ಟಿವಿಗಳಲ್ಲಿ ಬಂದ ತಕ್ಷಣವೇ ಹುಬ್ಬಳ್ಳಿಯ ನಮ್ಮ ಶಿಷ್ಯರನ್ನ ಕಳಿಸಿ ಅವನ ಬಗ್ಗೆ ಡೀಟೇಲ್ ತಗೊಂಡಿದ್ದೇವೆ. ಅವನು ಮಾನಸಿಕವಾಗಿಯೂ ಸಹ ಸ್ವಲ್ಪ ಅಸ್ವಸ್ಥನಾಗಿದ್ದಾನೆ. ಅವನು ಬೇರೆ ಸಂದರ್ಭದಲ್ಲೂ ಸಹ ಅವನ ವೇಷಭೂಷಣಗಳು ಸರಿ ಇರೋದಿಲ್ಲ, ಬೆತ್ತಲೆಯಾಗಿ ಓಡಾಡ್ತಾನೆ. 4 ಜನ ಇರೋದು ಅಯ್ಯಪ್ಪ ಮಾಲಾಧಾರಿಗಳು. ಹೌದು, ಅವನೊಬ್ಬ ಇದ್ದಾನೆ. ಅವನು ಇನ್ನೂ 3 ಜನರನ್ನ ಮೋಟಿವೇಟ್ ಮಾಡಿದಾನೆ ಅಂತ ಹೇಳಿದ್ರು. ಬಟ್ ಅದು ಏನೇ ಆದ್ರೂ ಸಹ ಅಯ್ಯಪ್ಪನನ್ನ ಒಲಿಸ್ಕೊಳ್ಳಿಕ್ಕೆ ಈ ಬೆತ್ತಲೆಯನ್ನ ಮಾಡ್ತಕ್ಕಂಥದ್ರಿಂದ ಅಯ್ಯಪ್ಪ ಒಲಿತಕ್ಕಂಥದ್ದು ಈ ವಿಧಿವಿಧಾನಗಳಲ್ಲಿ ಇಲ್ಲ. ಆದರೆ ನಮ್ಮ ಈ ಧರ್ಮಶಾಸ್ತ್ರ ಅಥವಾ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇದೆಯಲ್ಲ, ಶುಕ್ರಾಚಾರ್ಯರ ಕಾಲದಿಂದಲೂ ಒಂಟಿ ಕಾಲಿನಲ್ಲಿ ಧೂಮಪಾನ ಮಾಡಿಕೊಂಡು ಶಿವನನ್ನ ಆಚರಿಸಿ ಮೃತ್ಯುಂಜಯ ಇದನ್ನ ಸಿದ್ಧಿಯನ್ನ ಗಳಿಸ್ಕೊಂಡಿದ್ದ ಒಂದು ಕಥೆಗಳು ಹೇಳೋದ್ರಿಂದ ಹಿಡಿದು ಇವತ್ತಿನ ನಾಗಾ ಸಾಧುಗಳ ತನಕನು ಬಂದಿದ್ರು ಸಹ ಒಂದು ಧರ್ಮ ಸಿದ್ಧಾಂತದಲ್ಲಿ ಒಂದಿದೆ, ನೀನ್ ಏನೇ ರೀತಿಯಾಗಿ ಪೂಜೆ ಮಾಡು, ಆದರೆ ಸಾರ್ವಜನಿಕವಾಗಿ ಅಲ್ಲ. ಇವನು ಒಂದು ಮನೆಯ ರೂಮಿನ ಒಳಗಡೆ ಇವನು ಅಯ್ಯಪ್ಪನನ್ನ ಸಿದ್ಧಿಸ್ಕೊಳ್ಳಿಕ್ಕೆ ಬೆತ್ತಲೆಯಾಗಿ ಇರ್ಲಿ ಅಥವಾ ಒಂಟಿ ಕಣ್ಣಲ್ಲಾಗಿ ಇರ್ಲಿ ಅಥವಾ ಮಂಡಿ ಊರಿ ಕೂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂತಂದ್ರೆ ದೇವ್ರ ಮುಂದೆ ಬೆತ್ತಲಾಗೋದು, ಬೆತ್ತಲೆ ಶರೀರ ಕೊಟ್ಟದ್ದು ದೇವರು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಕ್ಕಂಥದ್ದು, ಬೇರೆಯವರ ಮುಂದೆ ಮಾಡ್ತಕ್ಕಂಥದ್ದು, ಇವೆಲ್ಲ ಅಸಂಬದ್ಧವಾಗಿರ್ತದೆ. ಇದು ಭಕ್ತಿಯ ಪರಾಕಾಷ್ಠೆ ಅಲ್ಲ, ವಿಕೃತ ಮನೋಭಾವದ ಅನಾವರಣ ಅಂತ ಅನಿಸ್ತದೆ. ಓಕೆ, ಧನ್ಯವಾದಗಳು ಸಂತೋಷ್ ಭಾರತಿ ಗುರೂಜಿ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಹುಬ್ಳಿ ಸ್ಟುಡಿಯೋದಿಂದ ಗುರುಸ್ವಾಮಿಗಳಾದಂತಹ ಅಶೋಕ್ ಅವರು ಕೂಡ ಇದ್ದಾರೆ. ಅಶೋಕ್ ಅವರೇ, ಸಾಮಾನ್ಯವಾಗಿ ಎಲ್ಲೂ ನಡೆದಂತಹ ಒಂದು ಪದ್ಧತಿ ಇಲ್ಲಿ ನಡೀತಾ ಇರುವಂತದ್ದು, ಗುರುಸ್ವಾಮಿಗಳು ಕೂಡ ಅವರಿಗೊಂದು ತಿಳುವಳಿಕೆ ಹೇಳುವ ಪ್ರಯತ್ನ ಮಾಡಬಹುದಿತ್ತು, ಆದ್ರೆ ಅವರು ತಡೆದಿದ್ದು ಯಾಕೆ? ಮುಂದೆ ಏನ್ ಮಾಡಬೇಕು ಅಂತ ಹೇಳ್ತೀರಿ ನೀವು? ಇಲ್ಲ ಸ್ವಾಮಿ, ನಮಗೆ ಯಾವುದೂ ಗೊತ್ತಿದ್ದಿದ್ದಲ್ಲ. ಇದು ನಿನ್ನೆ ಅಂದರೆ ನಮಗೆ ಇವತ್ತಿನ ದಿವಸ ನಮಗೆ ಅದು ಕಣ್ಣಿಗೆ ಬಿದ್ದಿದ್ದು, ಕೇಳಿದ್ದು ಕೂಡ ನಾವೆಲ್ಲ ನೋಡಿಕೊಂಡು ಟಿ ವಿದಲ್ಲಿ ಬಂದ ತಕ್ಷಣ ಎಲ್ಲ ಇದು ಮಾಡಿಕೊಂಡು ನಮ್ಮ ಗುರುಗಳಾದಂಥ ಪೂಜ್ಯ ನಮ್ಮ ಮೋಹನ್ ಗುರುಸ್ವಾಮಿ ಅವರು ಶಬರಿನಗರದವರು ಕೂಡ ಇಲ್ಲಿ ಸ್ಟುಡಿಯೋದಲ್ಲಿ ಬಂದಿದ್ದರು. ಆ ಸ್ಟುಡಿಯೋದಲ್ಲಿ ಈ ಟಿ ವಿ ಕನ್ನಡದಲ್ಲಿ ನಾವು ಅವ್ರಿಗೆ ಡೈರೆಕ್ಟಾಗಿ ಫೋನ್ ನಂಬರ್ ಕೊಟ್ಟು ಡೈರೆಕ್ಟಾಗಿ ಫೋನ್ ಮಾಡಿ ಅವ್ರಿಗೆಲ್ಲ ಬುದ್ಧಿ ಮಾತನ್ನು ನಮ್ಮ ಗುರುಗಳಾದಂಥ ಪೂಜ್ಯ ಮೋಹನ್ ಗುರುಸ್ವಾಮಿ ಅವರು ಕೂಡ ಅವ್ರ ಕಡೆಯಿಂದ ಹೇಳಿಸಿದ್ವಿ. ನಾವು ನಮ್ಮ ಇನ್ನೊಬ್ಬರು ಗುರುಗಳಾದ ಈ ಪದ್ಧತಿ ಈಗ ಇಲ್ಲಿಗೆ ಕೊನೆ ಆಗುತ್ತಾ? ಬೆತ್ತಲೆ ವೃತ ಮಾಡುವಂಥದ್ದು ಕೊನೆ ಆಗುತ್ತಾ ಇವತ್ತಿಗೆನೆ? ಇವತ್ತಿಗೆ ಕೊನೆ ಮಾಡಿದಾರಂತೆ. ಓಕೆ ಓಕೆ ಕೊನೆ ಮಾಡಿದ್ದಾರೆ. ಓಕೆ, ಧನ್ಯವಾದಗಳು ಅಶೋಕ್ ಗುರುಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಕೊನೆಯದಾಗಿ ಗುರುಜಿ ಏನು ಹೇಳಕ್ ಬಯಸ್ತಾರೆ? ಯಾಕಂದ್ರೆ ಸಾಮಾನ್ಯವಾಗಿ ಇಂತಹ ಮೌಢ್ಯಗಳನ್ನ ಮಾಡುವವರಿಗೆ ಯಾರಾದ್ರೊಬ್ರು ಹೇಳುವವರು ಇದ್ರೆ ಸರಿ ಹೋಗ್ಬೋದು, ಆದ್ರೆ ಇಲ್ಲಿ ಗುರುಗಳೇ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಿಲ್ಲ. ಬಟ್ ಈಗ ಅಶೋಕ್ ಗುರುಸ್ವಾಮಿಗಳು ಹೇಳಿದ ಪ್ರಕಾರ ಅದನ್ನ ಕೊನೆ ಮಾಡಿದ್ದಾರೆ ಅನ್ನುವಂಥದ್ದು ಖುಷಿ ವಿಷಯನ ಹೇಗೆ ಅಂತ? ಖಂಡಿತಮ್ಮ, ಯಾಕೆಂದ್ರೆ ಅವರಿಗೆ ಅರಿವಿಲ್ದಿರ ಮಾಡಿಕೊಂಡಿದ್ರು ಸಹಿತ ಯಾರಾದರೂ ಒಬ್ಬರು ತಿಳುವಳಿಕೆ ಹೇಳ್ತಕ್ಕಂಥ ಹಿರಿಯರೊಬ್ಬರು ಮಾರ್ಗದರ್ಶನ ಕೊಟ್ಟು ಇದೆಲ್ಲ ಹೀಗೆ ಮಾಡ್ತಕ್ಕಂಥದ್ದು, ಈ ಕ್ರಮ ನೀವು ಮಾಡ್ತಕ್ಕಂಥ ತಪ್ಪು ಅಂತ. ಯಾಕೆಂದರೆ ಇದು ಮುಂದಿನ ದಿನಗಳಲ್ಲಿ ಬೆಳಿಬಾರ್ದು, ಇಂತಹ ಒಂದು ಪದ್ಧತಿ ಮುಂದಿನ ದಿನಗಳಲ್ಲಿ ಬರಬಾರ್ದು, ಇನ್ನೊಬ್ಬರಿಗೆ ಮುಜುಗರ ಆಗಬಾರ್ದು. ಭಕ್ತಿ ಪರಾಕಾಷ್ಠೆಯಲ್ಲಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅದು ಅಷ್ಟೇ ಮಾಡಿದ್ರೇ ಚೆನ್ನ. ಅದಕ್ಕಾಗಿ ಸರ್ವರೂ ಸಹಿತ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಭಕ್ತರು ಪ್ರತಿಯೊಬ್ಬರಿಗೂ ನಾವು ವಿನಂತಿಸ್ಕೊಳ್ಳೋದು ಇಷ್ಟೇ, ಅಯ್ಯಪ್ಪನ ಹೆಸರಲ್ಲಿ ಅನ್ಯ ಮಾರ್ಗಗಳನ್ನು ತುಳಿಯೋದು ಬೇಡ. ನಮ್ಮ ಹಿಂದೂ ದೇವತೆಗಳ ಬಗ್ಗೆ ನಾವು ಈ ತರಹ ಇನ್ನೊಬ್ಬರು ಕೂಡಿಸಿ ನಮ್ಮನ್ನು ಮಾತಾಡಿಸುವಂಥ ಪರಿಸ್ಥಿತಿ ಎದುರಾಗಬಾರ್ದು. ಅದಕ್ಕಾಗಿ ನಮ್ಮ ಧರ್ಮದಲ್ಲಿ ಇಂತಹ ಯಾವುದೇ ತರಹ ಅವಘಡಗಳಿಲ್ಲ. ಈ ಹಿಂದೂ ಸನಾತನ ಧರ್ಮಕ್ಕೆ ತನ್ನದೇ ಆದಂತಹ ಒಂದಷ್ಟು ವಿಶೇಷ ಶಕ್ತಿ ಇದೆ. ಆ ಶಕ್ತಿನ ನಾವು ಹಾಳು ಮಾಡದಿರ ಶಕ್ತಿ ಉದ್ಧಾರಕ್ಕೆ, ಶಕ್ತಿ ಉಳ್ಕೊಳ್ಳಿಕ್ಕಾಗಿ ಏನಾದರೂ ಸಾಧನೆ ಮಾಡಿ ಸಂತೋಷ ಪಡೋಣ. ಹಾಗೆ ಮಾಲಾಧಾರಿಗಳು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ನೀವು ಅದನ್ನು ಸೇವೆ ಮಾಡಿ ಅಯ್ಯಪ್ಪನ ನಂಬಿ ಅಯ್ಯಪ್ಪನ ಭಕ್ತರಿಗೆ ವಿಶೇಷವಾದಂಥ ಫಲ ಸಿಗುತ್ತೆ ಸಹಿತ. ಅದರಲ್ಲಿ ನಾನು ಒಬ್ಬ ಭಕ್ತನಾಗಿದ್ದೇನೆ. ಒಳ್ಳೆಯದಾಗಲಿ. ಓಕೆ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ನಮಸ್ಕಾರಮ್ಮ. ಎಸ್, ಈಗಾಗಲೇ ಗುರೂಜಿ ಹೇಳಿದ ಹಾಗೆ ಒಂದು ತಮ್ಮ ಮನಸ್ಸಲ್ಲಿರುವಂತಹ ಭಕ್ತಿಯನ್ನು ತೋರ್ಪಡಿಸುವಂಥ ಸಲುವಾಗಿ ವ್ರತವನ್ನ ಮಾಡಲಾಗುತ್ತೆ. ಆ ಒಂದು ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅದುವೇ ಅಯ್ಯಪ್ಪ ಅಂತ ಅಯ್ಯಪ್ಪ ಸ್ವಾಮಿ ಕೂಡ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದುವೇ ಹೊತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.